ಜನ ಮಹಿಳೆಯರು ಬಂದಿದ್ದರು. ಯಾಕೆ ಬಂದಿದ್ದೀರಿ ಅಂದರೆ, ಒಂದು ಬಸವಣ್ಣನ ಮೇಲಿನ ಪ್ರೀತಿ, ಬಸವಣ್ಣನ ಮೇಲಿನ ಒಂದು ಅಭಿಮಾನ, ಹಾಗೂ ಇವತ್ತು ಬಸವಣ್ಣ ಕೇವಲ ಕರ್ನಾಟಕ ಸಾಂಸ್ಕೃತಿಕ ನಾಯಕನಲ್ಲ, ಭಾರತ ದೇಶದ ಸಾಂಸ್ಕೃತಿಕ ನಾಯಕ, ವಿಶ್ವದ ಸಾಂಸ್ಕೃತಿಕ ನಾಯಕ ಬಸವಣ್ಣ. ನಾವು ಬಹಳ 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 ಚಿಕ್ಕ ಮನಸ್ಥಿತಿಯವರು. ನಮಗೆ ಮೇಲೆ ಬಿದ್ದು ಹೋಗುವಂಥ ಹವ್ಯಾಸ ಇಲ್ಲ. ಇದೇ ಅಣ್ಣ ಬಸವಣ್ಣ ಮಹಾರಾಷ್ಟ್ರದಲ್ಲಿ UPಯಲ್ಲಿ ಹುಟ್ಟಿದರೆ ಇವತ್ತು ಅಣ್ಣ ಬಸವಣ್ಣ ಜಗದ್ವ್ಯಾಪಿ ಆಗ್ತಾಯಿದ್ರು. ನಾವು ತುಂಬ ಸಂಸ್ಕೃತಿ ಉಳ್ಳವರು. ನಾವು ಯಾವಾಗಲೂ ಕೂಡ ಬಂದವರಿಗೆ, ಹೋದವರಿಗೆ, ಮನೆಗೆ ಬಂದವರಿಗೆ ಅತಿಥಿ ಸತ್ಕಾರದಲ್ಲೇ ಆಗಲಿ, ಅವರಿಗೆ ದಾಸೋಹದಲ್ಲೇ ಆಗಲಿ, ಅಥವಾ ಮತ್ತೆ ಯಾವುದೇ ಒಂದು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವುದಾಗಲಿ, ನಮ್ಮ ಈ ಸಂಸ್ಕಾರ ಇದೆಯಲ್ಲ ಕೆಲವು ಬಾರಿ ನಮ್ಮನ್ನು ಹಿಂದಕ್ಕೂ ತಳ್ಳುತ್ತೆ. ಈ ವಿಷಯದಲ್ಲಿ ನಾವು ಹಿಂದೆ ಬೀಳಬಾರ್ದು ಅನಿಸುತ್ತೆ ನನಗೆ. ಅಣ್ಣ ಬಸವಣ್ಣ ಇವತ್ತು ನಾವು ಕೇವಲ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕನಲ್ಲ, ಇಡೀ ಭಾರತ ದೇಶದ ಸಾಂಸ್ಕೃತಿಕ ನಾಯಕ ಅಂತ ಹೇಳುವಂಥ ಕಾಲ ಬಂದಿದೆ. ಅದು ಇವತ್ತಿಗೆ ಕೈಗೂಡ್ತಾ ಇದೆ. ಕಾರಣ ಏನಪ್ಪ ಅಂದರೆ, 7 ವರ್ಷಗಳ ಹಿಂದೆ 2017ರಲ್ಲಿ ನಾವು ಈ ಚಳವಳಿಯನ್ನು ಕಟ್ಟಕ್ಕೆ ಹೋದಾಗ ಇವ್ರದ್ದೆಲ್ಲ ಸಹಕಾರ ಇತ್ತು ನಮಗೆ. ದೊಡ್ಡದಾಗಿ ನಮಗೆ ಬೆನ್ನೆಲುಬಾಗಿ ನಿಂತವರು ಹೊರಟ್ಟಿ ಸಾಹೇಬರು, MB ಪಾಟೀಲ್ರು, BR ಪಾಟೀಲ್ ಸಾಹೇಬರು, ಮತ್ತು ಅಣ್ಣ AB ಪಾಟೀಲ್ ಸಾಹೇಬರು. ಇವರು ನಮ್ಮ ಬೆನ್ನೆಲುಬಿಗೆ ಹೇಗೆ ನಿಂತಿದ್ರು ಅಂದರೆ, ಬಂಡೆ ಥರ ನಿಂತಿದ್ರು. ಬೇಕಾದ್ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ನಮ್ಮನ್ನು ಹುರಿದುಂಬಿಸಿದ್ರು. ನಾವು ಜಾಮದಾರ್ ಸಾಹೇಬರು, ಇನ್ನೊಬ್ಬರು ನನ್ನ ಸ್ನೇಹಿತ ಜಯಣ್ಣ ಅಂತ ಇದ್ದಾರೆ, ಅವರು ಇವತ್ತಿಲ್ಲ, ಏನೋ ಹೊರದೇಶದಲ್ಲಿದ್ದಾರೆ ಅಂತ ಕಾಣುತ್ತೆ. ನಮ್ಮದೊಂದು 3 ಜನ ಗುಂಪಾಗಿತ್ತು. ಯಾವಾಗಲೂ ನಾವು ಈ ತೆರೆಯ ಹಿಂದೆ ಕೆಲಸ ಮಾಡ್ತಾಯಿದ್ವಿ. ಆ ತೆರೆಯ ಹಿಂದೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಈ ಕೃತಿ ಬರಿತೀನಿ ಮುಂದೆ ಒಂದು ದಿನ ಅಂತ ನನಗೆ ಕಲ್ಪನೆ ಇರಲಿಲ್ಲ. ನಾನು ಆಗ ಬರಹಗಾರನಾಗಿರಲಿಲ್ಲ. ನಾನು ಕೇವಲ ಓದುಗನಾಗಿದ್ದೆ. ಬರಹಗಾರನ ಆದಮೇಲೆ ಆಗಿದ್ದು ಇತ್ತೀಚೆಗೆ ಒಂದು 5-6 ವರ್ಷಗಳ ಹಿಂದೆ. ಇತಿಹಾಸ ಹೇಳ್ಕೊತ ಹೋದರೆ ತುಂಬ ದೊಡ್ಡದಾಗುತ್ತೆ. ಏನಕ್ಕಾದ್ರೆ ಅಜ್ಜರ ಕಡೆ ಬೆಟ್ ಮಾಡಿಬಿಡ್ತೀನಿ. ನಾನು ಕಡೆಕಾಗಬೇಕಾದ್ರೆ ಅಜ್ಜರ ಕಡೆ ಬೆಟ್ ಮಾಡಿಬಿಡ್ತೀನಿ, ಸಮಯ ಇಲ್ಲ. ಮುಖ್ಯವಾಗಿ ನಾನು ಇಲ್ಲಿ ಏನು ಹೇಳಬೇಕಂತ, ಈ ಯಾಕೆ ಕೃತಿ ಬರೀಬೇಕಾಯಿತು ಅಂತ. ಈ ಕೃತಿ ಬರೆಯೋಕ್ಕೆ ನೀವು ನನ್ನ ಮುನ್ನುಡಿಯಲ್ಲಿ ಕೂಡ ಬರೆದಿದ್ದೀನಿ. 1908ರಲ್ಲಿ ಬಾಗಲಕೋಟೆಯಲ್ಲಿ ಒಂದು ವೀರಶೈವ ಸಮ್ಮೇಳನ ಆಗುತ್ತೆ, 4ನೇ ವೀರಶೈವ ಮಹಾಸಭೆ ಸಮ್ಮೇಳನ ಆಗುತ್ತೆ. ಅದರಲ್ಲಿ ಪಗು ಹಳಕಟ್ಟಿಯವರು ಬಹಳ ಚಿಕ್ಕ ವಯಸ್ಸಿನವರು ಇರ್ತಾರೆ. ಅವರು 3 ದಿನಗಳ ಸಮ್ಮೇಳನವನ್ನು 400 ಪುಟಗಳಲ್ಲಿ ಬರೆದಿದ್ದಾರೆ. ಮಳೆ ಜೋಡಿಸುವ ಮುದ್ರಣ ದಿನಗಳಲ್ಲಿ 400 ಪುಟಗಳನ್ನು ಬರೆದಿದ್ದಾರೆ. ಬಹಳ ವಿಚಿತ್ರ ಅನಿಸುತ್ತೆ ನಿಮಗೆ, ಎಷ್ಟು ಜನ ಓದಿದಿರೋ ಇಲ್ಲ ಗೊತ್ತಿಲ್ಲ. ಪಗು ಹಳಕಟ್ಟಿಯವರ ಸಮಗ್ರ ಸಾಹಿತ್ಯದಲ್ಲಿ 12ನೇ ಸಂಪುಟದಲ್ಲಿ ಬರುತ್ತೆ ಅದು. ಅಲ್ಲಿ ಕೋತಂಬರಿ ಸೂಡು ತೊಗೊಂಡದ್ದು ಬರೀತಾರೆ, ಟಾಂಗ ಬಾಡಿಗೆ ಕೊಟ್ಟದ್ದು ಒಂದು ಬಿಲ್ಲೆ ಬರೀತಾರೆ, ಮತ್ತು ಜನರಿಗೆ ಯಾವ ಮನುಷ್ಯ ಏನು ಮಾತಾಡಿದ, ವೋಟ್ ಆಫ್ ಥ್ಯಾಂಕ್ಸ್ ಯಾರು ಹೇಳಿದರು ಅದರಿಂದ ಹಿಡಿದು ಸ್ವಾಗತ ಯಾರು ಮಾಡಿದರು, ಅಥವಾ ಏನೋ ಪ್ರಪೋಸಲ್ಲು ಎಕ್ಸೆಪ್ಟೆನ್ಸ್ ಏನು ಮಾಡ್ತೀವಲ್ಲ ಅದನ್ನು ಕೂಡ ಪ್ರತಿಯೊಬ್ಬರು ವಿವರಗಳನ್ನು ಬರೆದಿದ್ದಾರೆ. ಅದನ್ನು ಓದ್ತಾ ಇರಬೇಕಾದ್ರೆ ನನಗನ್ನಿಸ್ತು, ಇಂಥ ಒಂದು ದೊಡ್ಡ ಚಳವಳಿಯನ್ನು ಕಟ್ಟಿದ್ದೀವಿ ನಾವಲ್ಲ, ನೀವು ಕಟ್ಟಿದ್ದೀರಿ. ಇಂಥ ಒಂದು ದೊಡ್ಡ ಚಳವಳಿಯನ್ನು ನೀವು ಕಟ್ಟಿದ್ದೀರಿ. ನಿಮ್ಮ ತಲೆಮಾರಿನ ನಂತರ ಇಂಥ ಒಂದು ಚಳವಳಿ ಆಗಿತ್ತು ಅನ್ನೋದು ಕೂಡ ಜನರಿಗೆ ಗೊತ್ತಾಗಲ್ಲ. ಯಾಕಂದರೆ ಯಾವ್ಯಾವ ಶಕ್ತಿಗಳು ಬಂದು ಏನೇನೋ ಮಾಡಿಬಿಡ್ತವೆ. ಆದರೆ ಅಂದಿನ ಚಳವಳಿಯನ್ನು, ದಿನಗಳನ್ನು ಶಬ್ದ ಸಹ ಕಟ್ಟಿಕೊಡ್ಬೇಕು ಅನ್ನುವಂಥ ಒಂದು ಆಸೆ ನನಗೆ ಬಂತು. ಆ ಕಾರಣದಿಂದ ಈ ಪುಸ್ತಕ ಬರೆದಿದ್ದೀನಿ. ಈ ಪುಸ್ತಕ ನನಗನ್ನಿಸಿದ ಮಟ್ಟಿಗೆ ಸ್ನೇಹಿತರಿಗಿಂತ ವೈರಿಗಳನ್ನೇ ಹೆಚ್ಚು ಮಾಡ್ತದೆ ಅಂತ ಅನಿಸ್ಕೊಳ್ತಾ ಇದ್ದೀನಿ ನಾನು. ಯಾಕಂದರೆ ನಾನು ನಿರ್ಬೇಡೆಯಿಂದ ಹೇಳಬೇಕಾಗಿದ್ದು ಎಲ್ಲವನ್ನೂ ಹೇಳ್ಬಿಡ್ತೀನಿ. ಜಾಮದಾರ್ ಸಾಹೇಬರು ನನಗೆ ಅನೇಕ ಬಾರಿ ನನಗೆ ಬೆನ್ನು ತಟ್ತಾ ಶಾಂತಿ 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 ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನಾನು ತಡ್ಕೊಳಕ್ಕಾಗಲ್ಲ, ನನ್ನ ಹುಟ್ಟುವ ಸ್ವಭಾವ ಅದು. ನಿರ್ಬೇಡೆಯಿಂದ ಹೇಳೋದು, ಭಾವನಾತ್ಮಕವಾಗಿ ಜೀವನ ಮಾಡೋದು ಎರಡೇ ಗೊತ್ತು ನನಗೆ. ಹೀಗಾಗಿ ಅನೇಕ ವಿಷಯಗಳನ್ನು, ಎಲ್ಲಿವರೆಗೆಪ್ಪ ಅಂದರೆ ಬಹಳ ಕಟುಸತ್ಯವಾದ ವಿಷಯಗಳನ್ನು ಕೂಡ ಹೇಳಿದ್ದೀನಿ, ಅದು ತಮಗೆ ಗೊತ್ತಾಗುತ್ತೆ. ಆದರೆ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ, ಬಹಳ ವಿನಯಪೂರ್ವಕವಾಗಿ ಅವ್ರನ್ನ ತೆಗೆದಿದ್ದೀನಿ ಹೊರತಾಗಿ ಕೆಟ್ಟ ಶಬ್ದ ಎಲ್ಲಿ ನಾನು ಬಳಕೆ ಮಾಡಿಲ್ಲ ಅಂತ ಹೇಳಿ ನನಗನ್ನಿಸುತ್ತೆ. ತಮಗೇನಾದರೂ ಅಂಥ ಶಬ್ದ ಗೊತ್ತಾದರೆ ನನಗೆ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಕೃತಿ
ಯಾಕೆ ಇವತ್ತು ಬೇಕಾಯಿತು ಅಂದರೆ ಭಾಳ ಭಾಳ ಮಹತ್ವದ ಕಾಲಘಟ್ಟದಲ್ಲಿ ಈ ಕೃತಿ ಹೊರಗೆ ಬರ್ತಾ ಇದೆ. ಏನಾಗ್ತದೆ, ಇತ್ತೀಚೆಗೆ ಮತ್ತೊಮ್ಮೆ ವೈದಿಕರ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ದಾಳಿ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇವತ್ತಿಗೆ ಬಸವಣ್ಣನವ್ರನ್ನ ದೆಹಲಿ ಪಾರ್ಲಿಮೆಂಟ್ ಎದುರುಗಡೆ ಬಸವ ಜಯಂತಿಯನ್ನು ಆಚರಿಸ್ತಾ ಇರಬೇಕಾದ್ರೆ ಅವರು ನಮ್ಮ ಮೇಲಿನ ಪ್ರೀತಿಯಿಂದ ಆಚರಿಸ್ತಾ ಇಲ್ಲ, ನಮ್ಮ ಹೆದರಿಕೆಯಿಂದ ಆಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಆ ಹೆದರಿಕೆಗೆ ಶಕ್ತಿ ತುಂಬಿದವರು ನೀವೆಲ್ಲ. ಆ ಶಕ್ತಿ ನಾವು 18ರಲ್ಲಿ ತುಂಬಿದರೆ, ನಮಗೇನು ಮುಂದಾಳತ್ವವಾಗಿ ನಿಂತಿದ್ರಲ್ಲ ಅವ್ರಿಗೆ ನಾವು ಆ ಶಕ್ತಿ ತುಂಬಿದರೆ ಇವತ್ತಿಗೆ ನಿಮ್ಮ ಕಾಲಡಿಯಲ್ಲಿ ಸರ್ಕಾರದ ಆದೇಶ ಬಂದು ಬೀಳ್ತಿತ್ತು. ಆದರೆ ನಾವು ಅದನ್ನು ಮಾಡಲಿಲ್ಲ. ಯಾಕಂದರೆ ನಾವು ಲಿಂಗಾಯತರು ಅಷ್ಟೊಂದು ಆಯ್ತು ಮಾಡೋಣ ಬಿಡು ಅನ್ನುವಂಥ ಒಂದು ಸ್ವಭಾವದವರು. ಈ ಕಾರಣದಿಂದ ನಾವು ಸಾಧಿಸಬೇಕಾಗಿದ್ದನ್ನು ಅವತ್ತು ಸಾಧಿಸಲಿಲ್ಲ. ಆದರೆ ಇವತ್ತಿಗೆ ನನ್ನ ಧೈರ್ಯದಿಂದ ಹೇಳ್ತೀನಿ, ನಾವು ಮುಂದಿನ 10 ವರ್ಷಗಳ ಒಳಗಾಗಿ ನಮಗೆ ಸಿಗಬೇಕಾದ ಮಾನ್ಯತೆ ನಮ್ಮ ಮನೆಗೆ ಬಂದು ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಶಕ್ತಿಯಾಗಿ ತಾವಿದ್ದೀರಿ. ಆಶೀರ್ವಾದ ಮಾಡಲು ಪೂಜ್ಯರಿದ್ದಾರೆ, ಮುಂದಾಳತ್ವವಾಗಿ ದುಡಿಯಲು ನಮ್ಮ ಸಹೋದರರಿದ್ದಾರೆ. ಇವರಿಗೆ ನಾವು ಶಕ್ತಿ ತುಂಬ್ತೀವಿ. ಇವರು ನಮ್ಮ ಕೆಲಸವನ್ನು ದೆಹಲಿಯಿಂದ ಮಾಡ್ಕೊಂಡು ಬರ್ತಾರೆ. ನಾನು ಪಕ್ಷಾತೀತವಾದ ಮನುಷ್ಯ. ನಾನು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಅಲ್ಲ. ಆದರೆ ಪಕ್ಷಾತೀತವಾಗಿ ಇದನ್ನು ಕಟ್ಟಿಕೊಡ್ರಿ ಅಂತ ಎಲ್ಲ ಪಕ್ಷಗಳ ನಾಯಕರಿಗೆ ಹೇಳ್ಕೊಳ್ತಾ ಇದ್ದೀನಿ. ಬೆಳಗಾಮದಿಂದ ಅನೇಕ ಸ್ನೇಹಿತರು ಬರಬೇಕಾಗಿತ್ತು. ಇವತ್ತು ಯಾಕೆ ಬಂದಿಲ್ಲ ಅಂದರೆ, ನಾಳೆ ಒಂದು 25,000ರಿಂದ 30,000 ಜನಗಳ ಒಂದು ಅಲ್ಲಿ ಇಕ್ಕಟ್ಟಾಗ್ತಾ ಇದ್ದಾರಂತೆ, ಒಂದು ಸಭೆ ಆಗ್ತಾ ಇದೆ ಅಂತೆ. ಆ ಸಭೆ ಯಾರು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮನ್ನು ಯಾರು ವಿರೋಧ ಮಾಡಿದ್ರಲ್ಲ ಅವರೇ ಮಾಡ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ ಭಾಳ ತೆಗೆದಿದ್ದೀನಿ. ಆ ಸಭೆಯ ಮುಂಚೂಣಿ, ಬೆಳಗಾಮದಲ್ಲಿ ಆಗ್ತಾ ಇರುವ ಸಭೆಯ ಮುಂಚೂಣಿ ನಾಯಕರು ಅವರೇ ಆಗಿದ್ದಾರೆ. ಕ್ಷಮಿಸಮ್ಮ, ಲೇಟ್ ಆಗಿರ್ಬೇಕಲ್ಲ. ಥ್ಯಾಂಕ್ ಯು. ಮತ್ತೊಮ್ಮೆ ಮಾತಾಡ್ತೀನಿ. ಧನ್ಯವಾದಗಳು.